ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸಕೆರೆ ಅವರ ಯೂಟ್ಯೂಬ್ ಚಾನಲ್. ಕೆಲವೊಂದಿಷ್ಟು ಜನ ಹೇಳ್ತಾರೆ ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಇಲ್ಲಿಗಲ್ ಅಂತಾರೆ. ಈಗ ಕೆಲವೊಂದು ಫೋಟೋಗಳನ್ನ ನಿಮಗೆ ತೋರಿಸ್ತೀನಿ. ಇದು ಇಲ್ಲಿಗಲ್ ಅಂತ ನೋಡ್ಕೊಂಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಇವು ಲಗೇಜ್ ಆಟೋನೋ ಪ್ಯಾಸೆಂಜರ್ ಆಟೋನೋ ಒಂದು ಅರ್ಥ ಆಗ್ತಾ ಇಲ್ಲ. ಆಟೋಗಳ ಮೇಲೆ ಟನ್ ಲೆಕ್ಕದಲ್ಲಿ 5 ಅಡಿ 10 ಅಡಿ ಲಗೇಜ್ ತುಂಬ್ಕೊಂಡು ಹೋಗ್ತಾರೆ. ಈ ಥರ ಯಾರು ಬೇಕಾದ್ರೂ ಮಾಡ್ಬೋದಂತೆ. ಅದೇ ಒಂದು ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ಅಂತ. ಇದು ಎಷ್ಟರ ಮಟ್ಟಿಗೆ ನ್ಯಾಯ ಹಂಗಾದ್ರೆ? ಅಲ್ವಾ? ನ್ಯಾಯ ಅಂದಮೇಲೆ ಎಲ್ರಿಗೂ ಒಂದೇ ಅಲ್ವಾ? ನೀವೇ ನೋಡಿ ಕಣ್ಣಾರೆ, ಎಷ್ಟು ಒಂದಲ್ಲ ಎರಡಲ್ಲ ಸುಮಾರು ಆಟೋಗಳಿದ್ದು ಪೈಪ್ಗಳು 20 ಮೀಟ್ರ್ 30 ಮೀಟ್ರ್ ಪೈಪ್ ಎಲ್ಲ ತುಂಬ್ಕೊಂಡು ಹೋಗ್ತಾರೆ. ಹಂಗಾದ್ರೆ ನೋಡಿದ್ರಲ್ಲ ಸ್ನೇಹಿತರೆ ಫೋಟೋಗಳು, ಇದೆಲ್ಲ ಹೆಂಗೆ ಲೀಗಲ್ ಆಗುತ್ತೆ? ಹಾಗಾದ್ರೆ ನಾವು ಕೇಳ್ತೀವಪ್ಪ ಕ್ವಶನ್, ಆಯ್ತಾ? ಈಗ ನಾವು ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ, ಇದು ಇಲ್ಲಿಗಲ್ಲು, ಯಾವುದೇ ಕಾರಣಕ್ಕೆ ನೀವು ಮಾಡಂಗಿಲ್ಲ. ಪ್ಯಾಸೆಂಜರ್ನ ಒಂದ್ ಕಡೆಯಿಂದ ಒಂದ್ ಕಡೆ ಪಿಕಪ್ ಡ್ರಾಪ್ ಮಾಡಂಗೇ ಇಲ್ಲ. ಇದರಲ್ಲಿ ಇದು ಟ್ರಾನ್ಸ್ಪೋರ್ಟ್ ವೆಹಿಕಲ್ಲೇ ಅಲ್ಲ ಅಂತ ತುಂಬಾ ಜನ ಆಟೋ ಡ್ರೈವರ್ಗಳಾಗಿರ್ಬೋದು, ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಇನ್ನು ಅನೇಕರ ವಾದ. ಓಕೆ, ಒಪ್ಕೊಂತೀವಪ್ಪ, ಆಯ್ತು ಮಾಡಂಗಿಲ್ಲ. ಆದ್ರೆ ಒಂದು ಪ್ಯಾಸೆಂಜರ್ ಆಟೋದಲ್ಲಿ ನೀವು ಟನ್ ಗಟ್ಟಲೆ ಲಗೇಜ್ ತಗೊಂಡು ಹೋಗ್ತಾರೆ. ಇಲ್ಲ ನಾವೇನು ಕ್ರಿಯೇಟ್ ಮಾಡ್ಕೊಂಡು ತೋರಿಸ್ತಾ ಇಲ್ಲ, ಡೈರೆಕ್ಟ್ ಫೋಟೋ ಸಮೇತ ತೋರಿಸಿದೀವಿ. ಟನ್ ಲೆಕ್ಕದಲ್ಲಿ ತುಂಬ್ಕೊಂಡು ಹೋಗ್ತಾರೆ. ಇದು ಹೆಂಗೆ? ಪ್ಯಾಸೆಂಜರ್ ಆಟೋದಲ್ಲಿ ಹಂಗಾರೆ ಲಗೇಜ್ನ ಹೊಡಿಬೋದಾ? ಇದಕ್ಕೆ ಲೀಗಲ್ ಇದೆಯಾ? ಪರ್ಮಿಷನ್ ಇದೆಯಾ ಹೈಕೋರ್ಟಿಂದ, ಇಲ್ಲ RTO ಇಂದನಾ? ಇಲ್ಲ ತಾನೆ. ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಂದ್ರೆ ಹೆಂಗೆ? ಇಲ್ಲಿ ನಾವು ಮಾಡಬೇಡಿ ಅಂತ ಯಾರು ಹೇಳ್ತಾರೆ? ಹೊಟ್ಟೆ ಪಾಡು ಏನೋ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅವ್ರಿಗೂ ಬಾಡಿಗೆ ಬರ್ತಾ ಇಲ್ಲ, ಲಗೇಜ್ ಹಾಕೊಂಡು ಹೋಗ್ತಾರೆ, ಓಕೆ, ಒಟ್ಟು ಕುಪ್ಕೊಂತೀವಿ, ಮಾಡ್ಕೊಳ್ಳಿ. ಬಟ್ ಬೈಕ್ ಟ್ಯಾಕ್ಸಿ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಾರೆ? ಬೈಕ್ ಟ್ಯಾಕ್ಸಿ ಯಾಕೆ ಮಾಡಂಗಿಲ್ಲ, ಇದು ಇಲ್ಲಿಗಲ್ ಅಂತ ಹೇಳ್ತಾರೆ ಅಲ್ವಾ? ಅದು ಕರೆಕ್ಟಾಗಿ ಲೀಗಲ್ ಆಗಿದ್ರೆ ಯಾವ್ಯಾಕೆ ಮಾಡ್ತಾ ಇದ್ದು? ಎಲ್ಲರಿಗೂ ನ್ಯಾಯ ಒಂದೇ ಇರ್ಬೇಕಲ್ವಾ? ಆ ಇಲ್ಲಿ ಅದೇ ಪ್ರಾಬ್ಲಮ್ ಆಗಿರೋದು. ಇವತ್ತು ಎಷ್ಟೋ ಪ್ಯಾಸೆಂಜರ್ ಆಟೋದಲ್ಲಿ ಸುಮಾರು ನೋಡ್ತಾ ಇರ್ತೀವಿ ನಾವು ಪ್ರತಿನಿತ್ಯವ. ಟಾಪ್ ಅಲ್ಲಿ ಒಳಗಡೆಗೆ ಹಿಂದೆ ಮುಂದೆ ಪೈಪ್ಗಳು ಎಲ್ಲ ಕಟ್ಕೊಂಡು ಲಗೇಜ್ ಟನ್ ಗಟ್ಟಲೆ ತುಂಬ್ಕೊಂಡು ಹೋಗ್ತಾರೆ. ಇವತ್ತು 3 ವೀಲರ್ ಗೂಡ್ಸ್ ಆಟೋಗಳು ಏನಾಗಬೇಕು? ಲಗೇಜ್ ಆಟೋಗಳು ಏನ್ ಮಾಡ್ಬೇಕು? ಅವ್ರಂಗಾರೆ ಅವ್ರ ಬಾಡಿಗೆ ಎಲ್ಲ ಇವ್ರು ಹೊಡೆದ್ರೆ ಅವ್ರೇನ್ ಮಾಡ್ಬೇಕು? ಅವ್ರು ಯಾರನ್ನ ಕೇಳಬೇಕು? ಈಗ ನಾವು ಬೈಕ್ ಟ್ಯಾಕ್ಸಿ ಹೊಡೆದ್ರೆ ನಮ್ಮನ್ನ ಕ್ವಶನ್ ಮಾಡಿ ಕೇಳ್ತಾರೆ, ನಮ್ಮ ಬಾಡಿಗೆ ಎಲ್ಲ ನೀವು ತಗೊಂಡು ಹೋಗ್ತಾ ಇದೀರಾ, ನಮ್ಮನ್ನ ಕಿತ್ಕೊಂಡು ತಿಂತಿದ್ದೀರಾ, ಯಾಕೆ ಮಾಡ್ತೀರಾ ನೀವು ಬೈಕ್ ಟ್ಯಾಕ್ಸಿ ಅಂತ ಅರ್ಥ. ಅದೇ ಇವಾಗ ಅವ್ರೇನ್ ಮಾಡ್ಬೇಕಂಗಾರೆ? ಲಗೇಜ್ ಆಟೋದವರು, ಗೂಡ್ಸ್ ಆಟೋದವರು ಅವ್ರ ಬಾಡಿಗೆ ಎಲ್ಲ ಇವ್ರು ತುಂಬ್ಕೊಂಡು ಹೋಗ್ತಾ ಇದಾರೆ. ಪ್ಯಾಸೆಂಜರ್ ಆಟೋದಲ್ಲಿ ಪ್ಯಾಸೆಂಜರ್ ಹೊಡಿತಾರೆ, ಲಗೇಜ್ ಹೊಡಿತಾರೆ, ಡಬಲ್ ಇವ್ರು ಹೊಡಿತಾರೆ. ಅವ್ರೇನಾದ್ರು ಗೂಡ್ಸ್ ಆಟೋದಲ್ಲಿ ಪ್ಯಾಸೆಂಜರ್ ಹಾಕೊಂಡು ಹೋಗೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಯಾರು ಹೋಗೋದು ಇಲ್ಲ, ಯಾರು ಬುಕ್ ಮಾಡಲ್ಲ. ಆದ್ರೆ ಇವರಲ್ಲಿ 2 ಆಪ್ಷನ್ ಇದೆ ಇವರಿಗೆ. ಈ ತರ ಹೆಂಗೆ? ಇವ್ರು ಮಾಡಿದ್ರೆ ಒಂದ್ ನ್ಯಾಯ, ಇನ್ನೊಬ್ರಿಗೆ ಒಂದ್ ನ್ಯಾಯ. ಹೆಂಗೆ ನ್ಯಾಯ ಅಂದ್ಮೇಲೆ ಎಲ್ಲ ಒಂದೇ ತರ ಇರ್ಬೇಕಲ್ವಾ? ಫಸ್ಟ್ ನಾವು ಕರೆಕ್ಟಾಗಿ ಇದೀವಾ ಅನ್ನೋದು ಫಸ್ಟ್ ನಾವು ನೋಡ್ಕೋಬೇಕು. ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು. ನಾವು ಒಬ್ಬರ ಬಗ್ಗೆ ಬೆಳ್ ತೋರಿಸಿ ಮಾತಾಡ್ತಾ ಇದೀವಿ ಅಂದ್ರೆ 4 ಬಿಡು ನಮ್ಮ ಕಡೆನೂ ತೋರಿಸ್ತಾ ಇರುತ್ತೆ, ನೀನ್ ಎಷ್ಟು ಮಟ್ಟಿಗೆ ಕರೆಕ್ಟ್ ಆಗಿದೆಯಾ, ಇನ್ನೊಬ್ಬರ ಬಗ್ಗೆ ಮಾತಾಡ್ತೀಯ ಅಂತ. ಹಂಗಾಗಿ ಇದನ್ನು ಯೋಚನೆ ಮಾಡಬೇಕು. ನಾನು ಎಲ್ರಿಗೂ ಅಂತ ಹೇಳ್ತಾ ಇಲ್ಲ. ಆಟೋ ಡ್ರೈವರ್ ಅಂದ್ರೆ ಎಲ್ಲರೂ ಈ ತರ ಮಾಡಲ್ಲ. ಯಾರೋ ಒಂದಿಷ್ಟು ಜನ ಈ ತರ ಲಗೇಜ್ ಹೊಡಿತಾರೆ, ಪ್ಯಾಸೆಂಜರ್ ಹೊಡಿತಾರೆ. ಇನ್ನು ಕೆಲವರು ಇದ್ದಾರೆ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡೋರು ಇದ್ದಾರೆ. ಬರೀ ಮೀಟರ್ ಹಾಕೊಂಡು ಅವ್ರಿಗೆ ಬರೋ ಬಾಡಿಗೆ ಪ್ಯಾಸೆಂಜರ್ ಅಷ್ಟೇ ಪಿಕಪ್ ಡ್ರಾಪ್ ಮಾಡ್ಕೊಂಡು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಕ್ಕಂಥ ಸುಮಾರು ಜನ ಆಟೋ ಡ್ರೈವರ್ ಇದ್ದಾರೆ. ಅವರಿಗೆಲ್ಲ ಈ ವಿಡಿಯೋ ಅನ್ವಯಿಸಲ್ಲ. ಯಾರೆಲ್ಲ ಲಗೇಜ್ ಹಾಕೊಂಡು ಹೊಡೆದು ಆ ಬೈಕ್ ಟ್ಯಾಕ್ಸಿ ಮೇಲೆ ದೂರ ಹೊರಿಸ್ತಾರಲ್ಲ, ಅಪವಾದವ, ಏನ್ಕಪ್ಪ ಬೈಕ್ ಟ್ಯಾಕ್ಸಿ ಮಾಡ್ತೀನಿ ನೀನು, ಇಲ್ಲಿಗಲ್ ಇದು, ವೈಟ್ ಬೋರ್ಡ್ ಅಲ್ಲಿ ಮಾಡಂಗಿಲ್ಲ, ನೀವು ಯಾರು ಪರ್ಮಿಷನ್ ಕೊಟ್ಟಿದ್ದಂತವ ಗಲಾಟೆ ಮಾಡ್ತಾರಲ್ವಾ, ಇಂಥವ್ರಿಗೆ ಮಾತ್ರ ಈ ವಿಡಿಯೋ ಅನ್ವಯಿಸುತ್ತೆ ಅಷ್ಟೇ. ಇನ್ನು ಬೇರೆಯವರೆಲ್ಲ ಬಂದು ಕಮೆಂಟ್ಸ್ ಹಾಕೊಂಡು ನೀನೇನು ಆಟೋ ಡ್ರೈವರ್ ಬಗ್ಗೆ ಹಂಗೆ ಹಿಂಗೆ ಮಾತಾಡ್ತೀಯ ಅಂತ ನಾವೇನು ಮಾಡೋಕ್ಕಲ್ಲ. ಯಾರೆಲ್ಲ ಈ ತರ ಮಾಡ್ತಾರೆ ಅವ್ರಿಗೆ ಮಾತ್ರ ನಾವು ವಿಡಿಯೋ ಮಾಡ್ತಿರೋದು. ಯಾವಾಗಲೂ ಅಷ್ಟೇ ಹೇಳೋದು ನಾವು. ಇವತ್ತು ಸುಮಾರು ಲಕ್ಷಾಂತರ ಜನ ಆಟೋ ಡ್ರೈವರ್ ಇದ್ದಾರೆ. ಅದ್ರಲ್ಲಿ ಯಾರೋ ಒಂದು 10% ಅಷ್ಟೇ ಈ ತರ ತೊಂದರೆ ಕೊಡೋದು, ಲಗೇಜ್ ಹೊಡಿಯೋದು. ಇನ್ನು ಮಿಕ್ದರೆಲ್ಲ ಅರ್ಥ ಮಾಡ್ಕೊಂತಾರೆ, ಬಿಡಪ್ಪ ಗೂಡ್ಸ್ ಆಟೋದವ್ರದೆಲ್ಲ ಲಗೇಜ್ ನಾವೇ ಹೊಡಿಬೇಕು, ಪಾಪ ಅವರು ನಮ್ಮಂಗೆ ಜೀವನ ಮಾಡಕ್ ಬಂದಿದ್ದಾರೆ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಂಗೆ ಗಾಡಿಗೆ. ಅವ್ರ ಬಾಡಿಗೆ ನಾವು ತಗೊಂಡ್ರೆ ನಾಳೆ ದಿವಸ ಅವ್ರೆಲ್ಲಿ ಹೋಗ್ಬೇಕು, ಅವ್ರು ಗಲಾಟೆ ಮಾಡಲ್ವ ನಮ್ಮ ಮೇಲೆ ಅಂತ ಅರ್ಥ ಮಾಡ್ಕೊಂಡು ಪ್ಯಾಸೆಂಜರ್ ಅಷ್ಟೇ ಪಿಕಪ್ ಡ್ರಾಪ್ ಮಾಡ್ಕೊಂಡು ಕಸ್ಟಮರ್ ಎಲ್ಲಿ ಕರೆದ್ರೂ ಅಲ್ಲಿಗೆ ಹೋಗ್ತಾರೆ, ಮೀಟರ್ ಹಾಕೊಂಡೇ ಓಡಿಸ್ತಾರೆ. ಸುಮಾರು ಜನ ಈ ತರ ಇದ್ದಾರೆ. ಕೆಲವೊಂದಿಷ್ಟು ಜನ ಯಾರೋ ಈ ತರ ಮಾಡೋದ್ರಿಂದ ಏನಾಗುತ್ತೆ, ಎಲ್ರಿಗೂ ಬ್ಯಾಡ್ ನೇಮ್ ಬರುತ್ತೆ. ನೋಡಪ್ಪ ಲಗೇಜ್ ಆಟೋನೆಲ್ಲ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿತಾರೆ, ಪ್ಯಾಸೆಂಜರ್ನ ಕೂರಿಸ್ಕೊಂಡು ಹೋಗ್ತಾರೆ, ಇವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಂತ ಸುಮಾರು ಜನ ಕಂಪ್ಲೇಂಟ್ಸ್ ಮಾಡ್ತಾನೆ ಇರ್ತಾರೆ. ನಾವು ಕೂಡ ನಿನ್ನೆ ಒಂದು ನೋಡಿದೆ, ಯಾರೋ ಒಂದು ಗೂಡ್ಸ್ ಲಗೇಜ್ ಆಟೋದವರು ಹಾಕಿದ್ರಿ ಇವೆಲ್ಲ ಫೋಟೋಸ್, ಇಮೇಜಸ್. ಇದು ಎಷ್ಟು ಮಟ್ಟಿಗೆ ಲೀಗಲ್ ಹಂಗಾದ್ರೆ? ಇದೆಲ್ಲ ಯಾರು ಪರ್ಮಿಷನ್ ಕೊಟ್ಟಿದ್ದು ಈ ತರ ಹೊಡಿತಿದಾರೆ ಲಗೇಜು? ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಮಾತ್ರ ಈ ಕೆಲವೊಂದು ಆಟೋ ಡ್ರೈವರ್ ಇಲ್ಲಿಗಲ್ ಅಂತಾರಲ್ವಾ, ಇವ್ರು ಏನ್ ಮಾಡ್ತಾ ಇದಾರೆ ಮತ್ತೆ? ಇದನ್ನ ಯಾರು ಕ್ವಶನ್ ಮಾಡಿ ಕೇಳೋ ರೈಟ್ಸ್ ಇಲ್ವಾ? RTO ಅಧಿಕಾರಿಗಳೆಲ್ಲ ಏನ್ ಮಾಡ್ತಾ ಇದಾರೆ? ಈ ತರ ಟಾಪ್ ಅಲ್ಲಿ ಹಿಂದೆ ಮುಂದೆ ಎಲ್ಲ ಟನ್ ಲೆಕ್ಕದಲ್ಲಿ ತುಂಬ್ಕೊಂಡು ಹೋಗ್ತಾರ ಲಗೇಜು. ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ ಇದಕ್ಕೂ ಕ್ವಶನ್ ಮಾಡಿ ಹಾಕಿದ್ರು. ಸುಮಾರು ಕಮೆಂಟ್ಸ್ಗಳು ನೋಡೋದು ಇದೇ ತರ ಬಂದಿದೆ ಕಮೆಂಟ್ಸು. ಆ ಇದಕ್ಕೆಲ್ಲ ನೀವು ಧ್ವನಿ ಎತ್ತಿ ಮಾತಾಡಬೇಕು. ಯಾರು ಮಾತಾಡಲ್ಲ. ಎಷ್ಟೋ ಜನ ಆಟೋ ಡ್ರೈವರ್ಸ್ ನೋಡ್ತೀವಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್, ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಬೇಜಾನ್ ವಿಡಿಯೋಗಳು ಮಾಡ್ತಾ ಇರ್ತಾರೆ. ಏನಾದ್ರು ಒಂದು ಸಣ್ಣ ಪುಟ್ಟ ವಿಚಾರ ಆಗ್ಬಿಟ್ರೆ ಸಾಕು, ದೊಡ್ಡದ ಹೈಲೈಟ್ ಮಾಡಿ ಅದನ್ನೇ ಹಾಕ್ತಾ ಇರ್ತಾರೆ. ಹಂಗೆ ಹಿಂಗೆ ಬೈಕ್ ಟ್ಯಾಕ್ಸಿಲಿ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ. ಬಟ್ ಆಟೋದಲ್ಲಿ ಏನಾದ್ರೂ ತೋರಿಸಲ್ಲ. ಈ ತರ ಲಗೇಜ್ಗಳನ್ನೆಲ್ಲ ಹಾಕೊಂಡು ಟನ್ ಲೆಕ್ಕ ತುಂಬ್ಕೊಂಡು ಹೋದ್ರು ತೋರಿಸಲ್ಲ. ಈ ತರ ಮಾಡ್ಬೇಡ್ರಪ್ಪ ಅಂತಾನು ಒಂದು ಮಾತು ಹೇಳಲ್ಲ. ಅವ್ರು ಏನೇ ಮಾಡಿದ್ರು ಅದನ್ನೆಲ್ಲ ಮುಚ್ಚಾಕೊಂಡು ಅವ್ರ ಪರವಾಗಿ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ನ್ಯಾಯ ಎಲ್ಲರಿಗೂ ಒಂದೇನೆ, ಆಯ್ತಾ? ಒಂದು ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಏನಿಲ್ಲ.
ಬೈಕ್ ಟ್ಯಾಕ್ಸಿಲಿ ಏನೇ ಪ್ರಾಬ್ಲಮ್ ಆದ್ರೂ ನಾವು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ, ಈ ಥರ ಮಾಡಬಾರ್ದು, ಈ ಥರ ಮಾಡಿದ ತಪ್ಪು, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾನೆ ಇರ್ತೀವಿ. ಬಟ್ ಕೆಲವೊಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇದ್ದಾರೆ ಆಟೋ ಡ್ರೈವರ್ಸು, ಅವ್ರ ಆಟೋ ಪರವಾಗಿ ಅಷ್ಟೇ, ಅದರಲ್ಲಿ ಏನೇ ಅನ್ಯಾಯ ಆಗಲಿ ಏನೇ ಆಗಲಿ ಅದನ್ನೆಲ್ಲ ಯಾವುದು ತೋರಿಸಲ್ಲ, ಯಾವುದು ಹೇಳಲ್ಲ. ಬೈಕ್ ಟ್ಯಾಕ್ಸಿದ್ ಮಾತ್ರ 3 ಹೊತ್ತೂ ಪುಂಗಿ ಉತ್ತನೇ ಇರ್ತಾರೆ, ಹಂಗಾಯ್ತು ಹಿಂಗಾಯ್ತು ಅಂತವ. ಇಲ್ಲಿ ತಪ್ಪು ಯಾರು ಮಾಡಿದ್ರು ತಪ್ಪೇ, ನ್ಯಾಯದ ಪರವಾಗಿ ಮಾತಾಡ್ಬೇಕಷ್ಟೇನೆ, ಆಯ್ತಾ. ಅಲ್ಲ ಪ್ಯಾಸೆಂಜರ್ ಆಟೋದಲ್ಲಿ ಪ್ಯಾಸೆಂಜರ್ ಅಷ್ಟೇ ಹೊಡಿಬೇಕು. ಅದು ಬಿಟ್ಬಿಟ್ಟು ಈ ಥರ ಲಗೇಜ್ಗಳೆಲ್ಲ ಟನ್ ಹಾಕೊಂಡ್ರೆ ಹೆಂಗೆ ಹೇಳಿ? ಮಿಕ್ದರೆಲ್ಲ ಗೂಡ್ಸ್ ಆಟೋದವ್ರು ಏನಾಗಬೇಕು? ಅವ್ರದ್ದು ಹೊಟ್ಟೆ ಪಾಡಲ್ವಾ? ಅವರು ಫ್ಯಾಮಿಲಿ ಇರುತ್ತೆ, ಅವರು ಬಂಡವಾಳ ಹಾಕೋ ಬಂದಿರ್ತಾರೆ ಡ್ಯೂಟಿ ಮಾಡೋಕ್ಕಲ್ವಾ? ಅವ್ರಿಗೊಂದು ನ್ಯಾಯ ನಿಮಗೊಂದು ನ್ಯಾಯನಾ? ನ್ಯಾಯ ಆದಮೇಲೆ ಎಲ್ರಿಗೂ ಒಂದೇ ಥರ ಇರಬೇಕು ಅಲ್ವಾ? ಇದೇನು ಗೌರ್ಮೆಂಟಿಂದ ಆಗಲಿ ಹೈಕೋರ್ಟಿಂದ ಆಗಲಿ ಪರ್ಮಿಷನ್ ಇಲ್ಲ. ಪ್ಯಾಸೆಂಜರ್ ಆಟೋದಲ್ಲಿ ಈ ಥರ ಟನ್ ಲೆಕ್ಕದಲ್ಲಿ ಲಗೇಜ್ ಹಾಕೊಂಡು ಹೋಗೋದಪ್ಪ, ನಿಮಗೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಎಲ್ಲೂ ಹೇಳಿಲ್ಲ, ಎಲ್ಲೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಅದನ್ನು ಮಾತ್ರ ಯಾರು ಕೇಳೋಕ್ಕಲ್ಲ. ಅದನ್ನು ಕೇಳಿಬಿಟ್ರೆ ಎಷ್ಟು ಮಾತಾಡ್ತಾರೆ, ಎಷ್ಟು ಕಮೆಂಟ್ಸ್ ಹಾಕ್ತಾರೆ. ಈ ವಿಡಿಯೋಗೆ ನೋಡ್ತೀರಿ, ಈಗ ಬರ್ತಕ್ಕಂಥ ಕಮೆಂಟ್ಸ್ ಎಲ್ಲ ಬ್ಯಾಡ್ ಕಮೆಂಟ್ಸೇ ಬರ್ತವೆ. ಪರವಾಗಿಲ್ಲ, ಏನಾರು ಹಾಕೊಳ್ಳಿ, ತಲೆ ಕೆಡಿಸ್ಕೊಳಲ್ಲ. ಇರೋದಿದ್ದಂಗೆ ಹೇಳಿದ್ರೆ ನಮಗೇನಲ್ಲಿ ಅಲ್ವಾ? ಕೆಲವ್ರಿಗೆ ಕಷ್ಟ ಆಗುತ್ತೆ, ಅರ್ಗಿಸ್ಕೊಳಕ್ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ನಾವು ಒಂದೇ ಹೇಳೋದು, ನ್ಯಾಯ ಎಲ್ಲರಿಗೂ ಒಂದೇ ಇರಬೇಕು. ಹಾಕೊಂಡು ಹೋಗ್ಲಿ ಪರವಾಗಿಲ್ಲ, ಅವ್ರವ್ರ ಹೊಟ್ಟೆ ಪಾಡೋ, ಬಾಡಿಗೆ ಬರ್ತಾ ಇಲ್ಲ, ಏನೋ ಮಾಡ್ತಾರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಬೈಕ್ ಟ್ಯಾಕ್ಸಿಗೆ ಯಾರು ತೊಂದರೆ ಕೊಡಬಾರ್ದು. ಬೈಕ್ ಟ್ಯಾಕ್ಸಿ ಯಾಕೆ ಮಾಡ್ತಾ ಇದೆ ಅಂತ ಕೇಳಬಾರ್ದು. ಯಾಕಂದ್ರೆ ನಾವು ಕರೆಕ್ಟ್ ಆಗಿದ್ರೆ ಇನ್ನೊಬ್ರು ಕ್ವಶನ್ ಮಾಡಿ ಕೇಳಕ್ ಸರಿ ಇರುತ್ತೆ, ನಾವೇ ಸರಿ ಇಲ್ಲ ಅಂದ್ರೆ ಇನ್ನೊಬ್ರು ಹೆಂಗ್ ಕ್ವಶನ್ ಮಾಡಿ ಕೇಳಕ್ಕಾಗತ್ತಲ್ವಾ? ಇದನ್ನ ಮಾಡಬಾರ್ದು ಅಂತ ನಮ್ಮ ಅನಿಸಿಕೆ. ಅವ್ರ ಜೀವನ ಅವ್ರದ್ದು, ಇವ್ರ ಜೀವನ ಇವ್ರದ್ದು. ಇವ್ರಿಗೆ ಬರೋ ಬಾಡಿಗೆ ಇವ್ರು ಹೊಡಿತಾರೆ, ಅವ್ರಿಗೆ ಬರೋ ಬಾಡಿಗೆ ಅವ್ರು ಮಾಡ್ಕೊಂತಾರೆ ಅಷ್ಟೇ. ಯಾರು ಅನ್ನ ಕಿತ್ಕೊಂಡು ತಿಂತಲ್ಲ, ಯಾರು ಬಾಡಿಗೆ ತಗೊಂಡು ಹೊಡಿತಾ ಇಲ್ಲ. ಅದು ಆನ್ಲೈನ್ ಬುಕ್ಕಿಂಗು ಯಾರಿಗೆ ಹೋಗುತ್ತೋ ಯಾರಿಗೆ ಬರುತ್ತೋ ಅದು ಅವ್ರವ್ರ ಇಷ್ಟ. ಕಸ್ಟಮರ್ ಕರೆದ ಕಡೆ ಹೋದ್ರೆ ನಿಮಗೂ ಬೇಜಾನ್ ಬಾಡಿಗೆ ಬರ್ತವೆ. ಬಟ್ ನೀವು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕೊಂಡ್ಬಿಟ್ಟಿದ್ದೀರಾ. ನಾವು ಗೆರೆ ಹೇಳ್ಕೊಂಡು ಇದೇ ಏರಿಯಾದಲ್ಲಿ ಇರ್ತೀವಿ, ಇಲ್ಲಿ ಕಡೆಗೆ ಬಾಡಿಗೆ ಬೇಕು, ನಮ್ಮ ಮನೆ ಹತ್ರನೇ ಇರಬೇಕು ಅಂತ ಸುಮಾರು ಜನ ಒಂದು ಗೆರೆ ಹೇಳ್ಕೊಂಡು ಬಾಡಿಗೆ ಡ್ಯೂಟಿ ಮಾಡೋದ್ರಿಂದ ಆರ್ಡರ್ ಕಮ್ಮಿ ಬರುತ್ತೆ, ಅರ್ನಿಂಗ್ಸ್ ಆಗಲ್ಲ. ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ತಪ್ಪು ನಿಮ್ಮಲ್ಲೇ 1000 ಇದಾವೆ, ಅದನ್ನ ನೀವು ಸರಿಪಡಿಸ್ಕೋಬೇಕು. ಅದನ್ನ ಎಲ್ಲಾದ್ರು ಬೈಕ್ ಟ್ಯಾಕ್ಸಿ ಅವ್ರ ಮೇಲೇನೆ ಹಾಕೊಂಡು ಹೋಗ್ತಾರೆ. ಬೈಕ್ ಟ್ಯಾಕ್ಸಿಯಿಂದ ನಮಗೆ ಬಾಡಿಗೆ ಬರ್ತಾ ಇಲ್ಲ, ನಮ್ಮ ಅನ್ನ ಕಿತ್ಕೊಂಡ್ ತಿಂತಾ ಇದಾರೆ, ಇವರಿಂದನೇ ನಮಗೆ ಪ್ರಾಬ್ಲಮ್ ಆಗ್ತೈತಿ ಅಂತವ ಒಂದು ನೆವ, ಕಳ್ಳಂಗೊಂದು ಪಿಳ್ಳೆ ನೆವ ಅಂತಾರಲ್ಲ, ಹಂಗೆ ಬೈಕ್ ಟ್ಯಾಕ್ಸಿದು ನೆವ ಹೇಳ್ಕೊಂಡು ಒಟ್ಟಾರೆ ಆಟೋದವರು ಬೆಳೆ ಬೇಯಿಸ್ಕೊಂತಾರೆ ಯಾವಾಗ್ಲೂ. ಕೆಲವೊಂದಿಷ್ಟು ಜನ ಅಷ್ಟೇ, ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಹಂಗಾಗಿ ಈ ಕೆಲವರು ಕೇಳ್ತಾರೆ, ಇದು ಕೇಳ್ಬಿಟ್ರೆ ಓ ನೀನಪ್ಪ ನಮಗೆ ಬಾಡಿಗೆ ಬರ್ತಾ ಇಲ್ಲ, ಇನ್ನೇನು ಮಾಡೋದು, ನಾವು ಲಗೇಜ್ ಹೊಡಿತೀವಪ್ಪ ಅಷ್ಟೇನು, ಬೇರೆ ಆಪ್ಷನ್ ಇಲ್ಲ ನಮಗೆ. ಬಂಡವಾಳ ಹಾಕಿರ್ತೀವಿ, 3 ಲಕ್ಷ ರೂಪಾಯಿ ಬಂಡವಾಳ ಹಾಕಿದೀವಿ, ಇನ್ಸೂರೆನ್ಸ್ ಕಟ್ಟಬೇಕು, EMI ಕಟ್ಟಬೇಕು, ಮನೆ ಬಾಡಿಗೆ, ಅದು ಇದು, ಇನ್ನೇನು ಮಾಡೋಕ್ಕಾಗತ್ತೆ, ನಮಗೆ ಬಾಡಿಗೆ ಇಲ್ಲ ಅಂದಾಗ ಲಗೇಜ್ ಹಾಕೊಂಡು ಹೊಡಿಲೇಬೇಕು, ಹಂಗೆ ಹಿಂಗೆ ಅಂತಾರೆ. ಪರವಾಗಿಲ್ಲ, ಹಾಕೊಂಡು ಹೊಡೀರಿ, ನಾವೇನು ಕೈಯಿಂದ ಕೊಡ್ತಾ ಇಲ್ಲ. ನಿಮ್ಮ ಬಂಡವಾಳ ಹಾಕಿರ್ತಾರೆ, ನೀವು ಏನಾದ್ರು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೀವು ಲಗೇಜ್ ಹಾಕೊಂಡವ್ರು ಹೊಡೀರಿ, ಪ್ಯಾಸೆಂಜರ್ನ ಹಾಕೊಂಡು ಮಾಡಿ, ಮತ್ತೊಂದು ಮಗದೊಂದು ಏನು ಬೇಕಾದ್ರೂ ಹಾಕೊಂಡು ಡ್ಯೂಟಿ ಮಾಡಿ, ಸಂತೋಷ, ನಾವೇನು ಕೇಳಲ್ಲ. ಬಟ್ ಅದೇ ಹೇಳೋದು ಒಂದೇ ಮಾತು, ಬೈಕ್ ಟ್ಯಾಕ್ಸಿ ಅವ್ರ ಬಗ್ಗೆ ನೀವು ಏನು ಕೇಳಬಾರ್ದು ಅಷ್ಟೇ. ಅದಕ್ಕೇನು ಕಾನೂನು ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ, RTO ಅಧಿಕಾರಿಗಳಿದ್ದಾರೆ, ಕೇಳೋಕ್ಕೆ ಮಾಡೋಕ್ಕೆ ಅವರಿದ್ದಾರೆ. ಒಂದು ಪರ್ಮಿಷನ್ ಬಂದರೆ ಲೀಗಲ್ಗಿಂತ ಅದಕ್ಕೇನೊಂದು ಪಾಲಿಸಿ ಬಂದರೆ ಅದನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರೆ. ಬಂದಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಇದೆಲ್ಲ ಗೌರ್ಮೆಂಟ್ ಕೈ ನಡೀತಾ ಇರೋದಿದ್ದಾವೆ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಕ್ಕಂಥ ರೈಟ್ಸ್ ನಮ್ದು ಅಷ್ಟೇ. ಬಿಟ್ಟರೆ ನಾವೇ ಏನು ಕ್ರಿಯೇಟ್ ಮಾಡ್ಕೊಂಡು ಮಾಡೋಕ್ಕಾಗ್ತಿಲ್ಲ. ಪಾಲಿಸಿ ಬಂದರೆ ಖಂಡಿತ ಚೇಂಜ್ ಮಾಡ್ಕೊಂಡು ಮಾಡ್ತೀವಿ ಬೈಕ್ ಟ್ಯಾಕ್ಸಿಗೆ. ಅದೇನು ಎಲ್ಲೋ ಬೋರ್ಡ್ ಬರುತ್ತೋ, ಯೂನಿಫಾರ್ಮ್ ಬರುತ್ತೋ, ಫುಲ್ ಹೆಲ್ಮೆಟ್ ಕಂಪ್ನಿದು ಬರುತ್ತೋ, ಅದೇನೇ ಬರಲಿ, ನೆಕ್ಸ್ಟ್ ಅದು ಗೌರ್ಮೆಂಟಿಗೆ ಬಿಟ್ಟಿದ್ದು. ಅದಕ್ಕೆ ಮುಂಚೆನೆ ಕೆಲವೊಂದಿಷ್ಟು ಜನ ಪ್ರತಿನಿತ್ಯ ಕ್ವಶನ್ ಮಾಡಿ ಕೇಳ್ತಾನೆ ಇರ್ತಾರೆ, ಈ ಕಂಪ್ನಿ ತೊಲಗಿಸಿ ಬ್ಯಾನ್ ಮಾಡಿ ಯಾಕೆ ಮಾಡ್ತೀರಿ ನೀವು ಹಂಗೆ ಹಿಂಗೆ ಅಂತವ. ಬಟ್ ಕೇಳೋ ಜಾಗದಲ್ಲಿ ಕೇಳ್ತಾ ಇಲ್ಲ, ಎಲ್ಲೋ ರೋಡಲ್ಲಿ ಅಮಾಯಕರನ್ನ ಬೈಕ್ ಟ್ಯಾಕ್ಸಿ ಇಟ್ಕೊಂಡು ಕ್ವಶನ್ ಮಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಪಾಪ ಅವ್ರೇನು ಮಾಡ್ತಾರೆ, ಯಾವುದೋ ಒಂದು ಕಂಪ್ನಿ ಆರ್ಡರ್ ಕೊಡುತ್ತೆ, ಇವ್ರು ಪಿಕಪ್ ಡ್ರಾಪ್ ಮಾಡ್ತಾರೆ ಅಷ್ಟೇ ಇವ್ರದ್ದು. ಇದು ಬಿಟ್ಟು ಇವ್ರೇನೇನಾದ್ರು ಬಾಡಿಗೆ ತಗೊಂಡೋಗಿ ಯಾರದೇ ಕಿತ್ಕೊಂಡು ಮಾಡ್ತಾ ಇಲ್ಲ. ಕೇಳಬೇಕು ಅಂದ್ರೆ ಕಂಪ್ನಿಲಿ ಹೋಗಿ ಡೈರೆಕ್ಟಾಗಿ ಕೇಳ್ಬೋದು, ಅಲ್ಲಿ ಹೋಗಿ ಬ್ಯಾನ್ ಮಾಡಿಸ್ಬೋದು, ತೊಂದರೆ ಇಲ್ಲ. ಇಲ್ಲ ಆ್ಯಪಿಂದನೇ ರಿಮೂವ್ ಮಾಡಲಿ, ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ ಹಂಗೆ ಅಷ್ಟೇ. ಅದು ಬಿಟ್ಟರೆ ಏನು ತೊಂದರೆ ಇಲ್ಲ. ಅದು ಬಿಟ್ಟರೆ ಸೆಂಟ್ರಲ್ ಸುಮ್ಮನೆ ರೈಡರ್ಗಳಿಗೆ ತೊಂದರೆ ಕೊಡಬಾರ್ದು ಯಾರಿಗೂ ಅಷ್ಟೇ. ಇಷ್ಟ ಆಗಿತ್ತು ನಮ್ಮ ವಿಡಿಯೋ. ಇದ್ರ ಬಗ್ಗೆ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಲೈಕ್ ಮಾಡಿ ಪ್ರತಿಯೊಬ್ಬರು ಕೂಡ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.